ಕಾಂಗ್ರೆಸ್ ಸಮರ್ಪಕವಾದ ಉತ್ತರ ಕೊಡ್ತಾ ಬರ್ತಾ ನಡೆದದ. ಹೀಗಾಗಿ ಒಂದು ರೀತಿ ಸಮಕೂಸ್ತಿದ್ದಂಗೆ ಅದ. ಆದ್ರೆ ಕಾಂಗ್ರೆಸ್ಸಿಂದ ಹೆಚ್ಚಿನ ಶಕ್ತಿ ಈ ನಾಯಕರಲ್ಲಿ ಇಲ್ಲ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ಬಳ್ಳಾರಿ ಗಲಾಟೆ ಪ್ರಕರಣವನ್ನು CBIಗೆ ವಹಿಸಬೇಕೆಂದು ಕೇಳುವ ನೈತಿಕತೆ BJPಗೆ ಇದೆಯೇ ಅಂದರೆ ಮಾನ್ಯ ಸೇರಿದಂಥ ಸಂದರ್ಭದಲ್ಲೇ ನೀವು CBIಗೆ ಹಾಕಿರೋದು ಕೇಳಿದ್ರಿ ಅವರು BJPಗರು, ನಿಮಗೆಲ್ಲದಪ್ಪ ನೈತಿಕ ಹಕ್ಕ, ನೀವೆಷ್ಟು ಇಲ್ಲಿವರೆಗೆ ಹಾಕಿದ್ರಿ ನಿಮ್ಮ ಸರ್ಕಾರ ಇದ್ದಾಗ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾನು 7-8 ಪ್ರಕರಣಗಳು ಹಾಕಿದ್ದೀನಪ್ಪ, CBIಗೆ ಹಾಕಿದ್ದೀನಿ, ಅವರು ಒಂದೇ ಒಂದು ಕೇಸನ್ನಾದರೂ ನೀಡಿದ್ದಾರೆ, ನಾ 7-8 ಹಾಕಿದ್ದೀನಿ, ನೀವು ಒಮ್ಮೆ ಹಾಕಿದ್ರು ಆದರೂ ಕೇಳ್ತಾ ಇದ್ದೀರಿ ಅಂತೇಳಿ ಅವ್ರು ಹಾಕಿದ ಒಂದು ಡಾವ್ಗೆ ಪ್ರತಿ ಡಾವ್ ಹಾಕುವಂಥ ವಿದ್ವತ್ತ ಅನುಭವ ನಮ್ಮ ಸಿದ್ದರಾಮಯ್ಯಲ್ಲಿರೋದ್ರಿಂದಾಗೆ ವಿಶೇಷವಾಗಿ BJP ನಾಯಕರು, ನವ ನಾಯಕರು ಕಾಂಗ್ರೆಸ್ಸನ್ನು ಗೆಲ್ತಾರ ಅನ್ನುವಂಥ ಪ್ರಶ್ನೆ ಇರೋದ್ರಿಂದಾಗೆ ಈ ಎಚ್ಚರಿಕೆ ಅವರಿಗೆ ಮಹತ್ವ ಈ BJP ಮತ್ತು JDS ಮೈತ್ರಿಯಲ್ಲಿ ಬರ್ತಾಯಿದೆ ಅನ್ನೋದು ಸ್ಪಷ್ಟ ಆಗ್ತಾ ಅನ್ನೋದು. ಏನೇ ಇರಲಿ, ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ರೆ ಭಾಳ ಒಳ್ಳೆಯದು BJPಗೆ. ಯಾಕಂದರೆ ಸ್ವಲ್ಪ ಹೌದಪ್ಪ ಜನಪರ ಇದ್ದಾರೆ ಅನ್ನೋಂಥ ಜನರಿಗೆ ಮೆಸೇಜ್ ಹೋಗ್ತದೆ. ಇಲ್ಲಾಂದ್ರೆ ಮಾಡಿದಂಥ ಒಂದು ಫಂಕ್ಷನ್ದಾಗಿ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ಯದಪ್ಪ ಇಡೀ ಕರ್ನಾಟಕ ತುಂಬ ಅನ್ನೋದು ನೀವು ವಿಚಾರ ಮಾಡಿದಾಗ ಅದ್ರ ರಿಸಲ್ಟ್ ಗೊತ್ತಾಗ್ತದೆ. ಹೀಗಾಗಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಎಷ್ಟು ಜಲ್ದಿ ಮಾಡ್ತೀರಿ ಅಷ್ಟು ಯೋಗ್ಯ ಪಾರ್ಟಿಗೆ BJPಗೆ ಅನ್ನೋದು ಹೈಕಮಾಂಡದಲ್ಲಿ ಮಾತು ನಡೀತಾ ಇದ್ದಾವೆ. ಈ ಮಾತು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಅವ್ರು ಎಷ್ಟು ಮಟ್ಟಿಗೆ ಪಾದಯಾತ್ರೆ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ನಾವು. ಆದರೆ ತಿಕ್ಕಾಟ ಮಾತ್ರ BJP ಮತ್ತು ಕಾಂಗ್ರೆಸ್ ನಡುವೆ ಜೋರದ. BJPಗರು ಸಹಿತ ನಿಧಾನಕ್ಕಾದರೂ ಸಜ್ಜು ಆಗ್ತಾ ಇದ್ದಾರೆ, ಜೊತೆಗೆ ಹೊಸ ನಾಯಕರು ಹುಡುಕಾಟದಲ್ಲಿದ್ದಾರೆ. ಅದು ಏಕಾಏಕಿ ಸಡನ್ನಾಗಿ ಸಿಗುವಂಥದ್ದಲ್ಲ. ಅದಕ್ಕಾಗಿ ಎಚ್ಚರಿಕೆ ಅವ್ರಿಗೆ ಮಣಿ ಹಾಕ್ತಾ ಇದ್ದಾರೆ. ಇನ್ನು ದೇವೇಗೌಡರನ್ನ ಯಾರು ಸ್ವೀಕಾರ ಮಾಡ್ತಾರೆ, ಎಚ್ಚರಿಕೆ ಅವರಿಂದ ಸ್ವೀಕಾರ ಮಾಡಿದಾರೆ, ಅದನ್ನು ಅವರು ಭವಿಷ್ಯ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಬಳ್ಳಾರಿ ಟು ಬೆಂಗಳೂರು ಸಾಧ್ಯಷ್ಟು ಜಲ್ದಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇದ್ದಷ್ಟು ಆಡಳಿತಾರೂಢ ಪಕ್ಷಕ್ಕೆ ಎಷ್ಟಿರ್ತದೆ ಅನ್ನೋ ಮಾತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು.